ನಮಸ್ಕಾರ. 3/6/2024 ಸೋಮವಾರ ದಿನ. ಇವತ್ತಿನ ದಿನ ಪ್ರಕಾರ ವಿಶೇಷವಾಗಿ ಅಪರಾ ಏಕಾದಶಿ, ವೈಷ್ಣವ ಅಪರಾ ಏಕಾದಶಿ ಪಾರಣವನ್ನು ಮಾಡ್ತಾರೆ. ಇವತ್ತಿನ ದಿನ ಪ್ರಕಾರ ಸೂರ್ಯೋದಯ 5:52ಕ್ಕೆ, ಸಂಜೆ 6:43ಕ್ಕೆ ಸೂರ್ಯಾಸ್ತಮನ. ದ್ವಾದಶಿ ತಿಥಿ ರಾತ್ರಿ 12:18 ಆನಂತರ ತ್ರಯೋದಶಿ. ತಿಥಿಗಳ ದೋಷವಿಲ್ಲ, ಆದರೂ ಕರಗುವ ಚಂದ್ರ. ಯೋಗ ಕೂಡ ಸೌಭಾಗ್ಯ ಯೋಗವಿದೆ ಇವತ್ತು ಬೆಳಗ್ಗೆ, ಅಂದರೆ ಉದಯದಿಂದ 9:11ವರೆಗೂ. ಆಮೇಲೆ ಶೋಭನ ಯೋಗ ಬರುತ್ತದೆ. ಇದು ಸ್ವಲ್ಪ ಪಂಚಾಂಗ ತಿಳಿದವರೆಗೂ ಗೊತ್ತಾಗುತ್ತದೆ. ಇವತ್ತಿನ ದಿನ ಪ್ರಕಾರ ಅಶ್ವಿನಿ ನಕ್ಷತ್ರ ಬೆಳಗ್ಗೆ 5:52ರಿಂದ ರಾತ್ರಿ 12:05 ಅಲ್ಲಿಯವರೆಗೂ, ಅಂದರೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕಾರ್ಯಸಿದ್ಧಿ ಅನುಕೂಲವಾದ ದಿನವೇ. ಆದರೂ ಅಮಾವಾಸ್ಯೆ ಹತ್ರ ಬರುತ್ತೆ ಅಥವಾ ಹುಣ್ಣಿಮೆ ಹತ್ರ ಬರುತ್ತೆ ಅಂತಂದರೆ ಆ ಟೈಮಲ್ಲಿ ಯಾರಾದರೂ ಚೆಕ್ ಮಾಡಲೇಬೇಕು. ಈಗ ಕೃಷ್ಣ ಪಕ್ಷದ ತಿಥಿ ಮುಂದೆ ಬರೋದು ಬೆಳೆಯುವ ಚಂದ್ರ, ಅಂದರೆ ಹುಣ್ಣಿಮೆ ಬಂದುಬಿಟ್ರೆ ಬೆಳೆಯುವ ಚಂದ್ರ ಬಂದುಬಿಡ್ತದೆ. ಆದ್ದರಿಂದ ಅದರಲ್ಲಿ ಗಮನದಲ್ಲಿ ಕೊಡಿ. ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ ಭರಣಿ ನಕ್ಷತ್ರ. ಅಶ್ವಿನಿಯ ಆದ ನಂತರ ರಾತ್ರಿ 12:06 ಮೇಲೆ ಭರಣಿ ನಕ್ಷತ್ರ ಬರುತ್ತದೆ. ಹಂಗಾಗಿ ಮಧ್ಯರಾತ್ರಿಯಲ್ಲಿ ನಾವೆಲ್ಲ ನಿದ್ರೆ ಮಾಡುತ್ತೀವಿ, ಕೆಲವರೆಲ್ಲ ಗಾಡಿ ಚಾಲಕರು ಇರುತ್ತಾರೆ. ಈ ರೀತಿಯಾದ ರಾತ್ರಿಯಲ್ಲಿ ಸ್ವಲ್ಪ ಕಾರ್ಯನಾಶ ಅಂತ ಇರೋದರಿಂದ ಯಾರೇ ಆದರೂ ಎಚ್ಚರವಾಗಿರಬೇಕು. ಇವತ್ತು ದಿನ ಪೂರ್ತಿ ಮೇಷರಾಶಿ. 5:52ರಿಂದ 7:16 ಅಶ್ವಿನಿ ನಕ್ಷತ್ರ 1ನೇ ಪಾದ. ಯಾರ್ಯಾರು ಮಕ್ಕಳು ಹುಟ್ಟಿದ್ರೆ ಪಾದ ತಿಳ್ಕೊಳ್ಳೋಕ್ಕೆ. ಆನಂತರ ಮಧ್ಯಾಹ್ನ 12:52 2ನೇ ಪಾದ. ಆನಂತರ ಸಂಜೆ 6:28 ಅಶ್ವಿನಿ 3ನೇ ಪಾದ. ಅಲ್ಲಿಂದ ರಾತ್ರಿ 12:05 ಅಶ್ವಿನಿ ನಕ್ಷತ್ರದ 4ನೇ ಪಾದ. ಇಷ್ಟಕ್ಕೆ ಅಶ್ವಿನಿ ನಕ್ಷತ್ರವೇ ಮುಗಿಯುತ್ತದೆ. ಅಲ್ಲಿಂದ ಭರಣಿ ನಕ್ಷತ್ರ ಪ್ರಾರಂಭವಾಗಿ ಸುಮಾರು 5:42 1ನೇ ಪಾದ. ಆನಂತರ ಭರಣಿ ನಕ್ಷತ್ರದ 2ನೇ ಪಾದ. ಅದು ನಾಳೆಯವರೆಗೂ ಭರಣಿ ನಕ್ಷತ್ರ ಇರುತ್ತದೆ. ನಾಳೆಯವರೆಗೂ ಇರುತ್ತೆ. ಹಂಗೆ ಅಂತಂದಾಗ ಅಂದರೆ 4ನೇ ತಾರೀಕು ಭರಣಿ ನಕ್ಷತ್ರ ಬೆಳಗ್ಗೆಯಿಂದ ರಾತ್ರಿ 10:34 ಇದೆ. ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡೋಕ್ಕೆ ಉತ್ತಮವಾಗುತ್ತೆ. ಇವತ್ತು ಬೇರೆ ಬೇರೆ ವಿಷಯಕ್ಕೆ ಬರೋಣ. ಅದರಲ್ಲೂ 100% ಶುಭವಾಗಿರುವಂಥ ಸಮಯ ನೋಡೋಣ. ನಾವು ಫಸ್ಟೇ ಹೇಳಿದ್ವಿ, ಕೃಷ್ಣ ಪಕ್ಷ ಅನ್ನುವ ಕರಗುವ ಚಂದ್ರ ಇದೆ, ಅಂದರೆ ಕ್ಷೀಣಚಂದ್ರ ಅಂತ ಹೆಸರು. ಆದರೂ ತಿಥಿಗಳು ದೋಷವಿಲ್ಲ. ರಾತ್ರಿ 12 ನಕ್ಷತ್ರ ತಿಥಿ ಎಲ್ಲ ದೋಷವಿಲ್ಲದೇ ಇದೆ. ಇದರಲ್ಲಿ 100% ಒಳ್ಳೆಯ ಟೈಮ್ನ ನಾವು ಕೊಡೋಣ. ಬೆಳಗ್ಗೆ 5:52ರಿಂದ 7:27 ಶುಭವಾಗಿದೆ. 9:07 10:40 ಶುಭವಾಗಿದೆ. 12:20ರಿಂದ 12:42 ಶುಭವಾಗಿದೆ. ಮಧ್ಯಾಹ್ನ 1:37ರಿಂದ 3:06 ಶುಭವಾಗಿದೆ. ಸಂಜೆ 5:16ರಿಂದ ರಾತ್ರಿ 8:19 ಶುಭವಾಗಿದೆ. ರಾತ್ರಿ 9:52ರಿಂದ 12:16 ಶುಭವಾಗಿದೆ. ಆನಂತರ ನಾವು ಭರಣಿ ಬಂದಿರುತ್ತದೆ. ರಾತ್ರಿ 1:44ರಿಂದ ಬೆಳಗ್ಗೆವರೆಗೂ ಶುಭವಾಗಿದೆ. ತಿಳ್ಕೊಂಡು ಇದಕ್ಕೆ ತಕ್ಕಂತೆ ಇಂಥ ಸಮಯಗಳಲ್ಲಿ ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಅರೆ ಕರಗುವ ಚಂದ್ರ ಅನ್ನೋ ಒಂದು ವಿಷಯನ ಮನಸ್ಸಲ್ಲಿ ಇಟ್ಕೊಳ್ಳಿ. ಮಾಡೋದಾ ಬೇಡ ಅಂತ ನೀವು ತೀರ್ಮಾನ ಮಾಡ್ಬೋದು. ನೆಕ್ಸ್ಟ್ ನಾವು ನೋಡುವ ವಿಷಯಗಳಲ್ಲಿ 100% ಶುಭ ಅಂತಂದಿವಿ. ಅದೇ ಥರ 100% ಅಶುಭ ಅನ್ನುವ ವಿಷಯವೂ ನೋಡಿಬಿಡೋಣ. ಯಾಕೆಂತಂದರೆ ಈ ಸಮಯದಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು. ಮಾಡಿದ್ರೆ ತೊಂದರೆಯಲ್ಲಿ ಸಿಕ್ಕಾಕೊಳ್ತೀವಿ. ಈಗ ಅದು ಕೆಲವು ಟೈಮ್ ಗೊತ್ತಾಗೋದಿಲ್ಲ. ಇವತ್ತು ಕನ್ಯಾ ರಾಶಿಯವರಿಗೆ ಚಂದ್ರಾಷ್ಟಮವಿದೆ. ಅಂದರೆ ಉತ್ತರ ನಕ್ಷತ್ರದ 2, 3, 4ನೇ ಪಾದಗಳು, ಹಸ್ತ ನಕ್ಷತ್ರದ ಒಟ್ಟು 4 ಪಾದಗಳು, ಚಿತ್ತಾ ನಕ್ಷತ್ರದ 1, 2, 3, 4 ಪಾದಗಳಿಗೆ ದೋಷ ಉಂಟು. ಇದು ಬೆಳಗ್ಗೆ 5:52ರಿಂದ ದಿನ ಪೂರ್ತಿ ಇದೆ. ಆದ್ದರಿಂದ ಕನ್ಯಾ ರಾಶಿಯವರು
ಇನ್ನೂ ಸ್ವಲ್ಪ ಗಮನ ಕೊಡೋಣ. ಬೆಳಗ್ಗೆ 7:29ರಿಂದ 9:05ವರೆಗೂ ರಾಹುಕಾಲ, 10:42ರಿಂದ 12:18 ಮಧ್ಯಾಹ್ನ ಈ ಸಮಯದವರೆಗೂ ಯಮಗಂಡ ಕಾಲ, ಮಧ್ಯಾಹ್ನ 12:44ರಿಂದ ರಾತ್ರಿ ಅಲ್ಲಿವರೆಗೆ ಇರುವ ಸಮಯವನ್ನು ಕೆಟ್ಟೋದು ಒಳ್ಳೆಯದು ಅಂತ ನೋಡೋಣ. 12:44 ಮೇಲೆ ಅಂದರೆ 12:45 ಅಂತ ಇಟ್ಕೊಳ್ಳಿ, 12:45 ಮಧ್ಯಾಹ್ನದಿಂದ ಮಧ್ಯಾಹ್ನ 1:35ವರೆಗೂ ದುರ್ಮುಹೂರ್ತ. ಆನಂತರ ಮಧ್ಯಾಹ್ನ 3:08 ಮೇಲೆ 5:14ವರೆಗೂ ಮೃತ್ಯು ಪಂಚಕ. ಅದು ಅಲ್ಲದೆ ಮೃತ್ಯು ಪಂಚಕ ನಡೆಯುವ ಸಮಯದಲ್ಲೇ 3:18ರಿಂದ ಸಂಜೆ 4:09ವರೆಗೂ ದುರ್ಮುಹೂರ್ತವು ಸೇರುತ್ತದೆ. ಇಂಥ ಸಮಯವೇ ಅಧಿಕವಾದ ದೋಷ ಬರುವಂಥವು. ರಾತ್ರಿ 8:21ರಿಂದ ರಾತ್ರಿ 9:50ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಭರಣಿ ನಕ್ಷತ್ರದವರು ಇನ್ನೂ ಸ್ವಲ್ಪ ಗಮನ ಕೊಡಿ. ರಾತ್ರಿ 12:18 ಮೇಲೆ 1:42ವರೆಗೂ ವಿಷವಿದೆ. ಇದೆಲ್ಲ ಅಶುಭ ಸಮಯಗಳು. ಹಂಗಾಗಿ ಯಾವುದೇ ಮಾಡೋದಾದರೂ ನೋಡಿಕೊಂಡು ಇದನ್ನು ತಿಳ್ಕೊಂಡು ಮಾಡಿ. ಮತ್ತು ಈಗ ತಾರಾ ಮತ್ತು ಚಂದ್ರ ಬಳಕೆ ಹೋಗೋಣ. ಫಸ್ಟ್ ಅಶ್ವಿನಿ ನಕ್ಷತ್ರಕ್ಕೆ ನಿಮ್ಮ ಸಮಯ ಇವತ್ತು ಬೆಳಗ್ಗೆ 5:52ರಿಂದ ರಾತ್ರಿ 12:05ವರೆಗೂ ಹೇಗಿದೆ ಅಂತ ನೋಡೋಣ. ಜನ್ಮತಾರೆ ಶರೀರ ಸೌಖ್ಯ 50% ಇದೆ. ಯಾರು ಭಿಕ್ಷಕರಿಗೆ ಪಕ್ಷಿ ಪ್ರಾಣಿಗಳಿಗೆ ಮೇವು ಹಾಕೋದು ಈ ರೀತಿ ಮಾಡಿಕೊಳ್ಳೋದು ಉತ್ತಮ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಅಂದರೆ ರಾತ್ರಿಯವರೆಗೂ ಪರಮ ಮಿತ್ರಧಾರೆಯಾಗಿ ಶರೀರ ಸುಖವನ್ನು ಕೊಡುತ್ತದೆ, ಶುಭವಾಗಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದದವರೆಗೆ ಮಿತ್ರಧಾರೆಯು ಶರೀರ ಸುಖವು ಉಂಟು, ದಿನ ಶುಭವಾಗಿದೆ. ಕೃತಿಕಾ ನಕ್ಷತ್ರ 2, 3, 4ನೇ ಪಾದಗಳು ವೃಷಭ ರಾಶಿಯವರಿಗೆ ಮಿತ್ರಧಾರೆ ಸ್ವಲ್ಪ ವ್ಯಯಗಳು ಜಾಸ್ತಿ ಆಗುತ್ತದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಇವತ್ತು ಟೆನ್ಷನ್ ಇದೆ, ವ್ಯಯವಿದೆ, ಟೆನ್ಷನ್ ಮಾಡಿಕೋಬೇಡಿ. ಮೃಗಶೀರ್ಷ ನಕ್ಷತ್ರ 1 ಮತ್ತು 2ನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಅನುಕೂಲವು, ಸ್ವಲ್ಪ ಖರ್ಚುಗಳಿದೆ, ಖರ್ಚಿನ ಕಡಿಮೆ ಮಾಡಿಕೊಳ್ಳಿ. ಮೃಗಶೀರ್ಷ ನಕ್ಷತ್ರ 3 ಮತ್ತು 4ನೇ ಪಾದದವರಿಗೆ ಅನುಕೂಲವು, ಇಷ್ಟಾರ್ಥ ಸಿದ್ಧಿಯೂ ಉಂಟು. ಆರುದ್ರ ನಕ್ಷತ್ರ ಮಿಥುನ ರಾಶಿಯವರಿಗೆ ಪ್ರತ್ಯೇಕಿತಾರೆ, ಅನುಕೂಲವಿಲ್ಲ, ಆದ್ದರಿಂದ ಎಚ್ಚರವಾಗೇ ಇದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿಯವರಿಗೆ ಕ್ಷೇಮವು, ಇಷ್ಟಾರ್ಥ ಸಿದ್ಧಿಯೂ ಉಂಟು, ಶುಭವಾಗಿದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಕ್ಷೇಮವು, ನೀವು ಮಾಡುವ ಕಸುಬಲ್ಲಿ, ಕೆಲಸಗಳಲ್ಲಿ, ಉದ್ಯೋಗದಲ್ಲಿ ಅಭಿವೃದ್ಧಿಯೂ ಉಂಟು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ವಿಪತ್ತಿದೆ, ಏಟು ಗಾಯಗಳಿದೆ, ಜಾರುವ ಬೀಳುವ ದಿನವಿದು, ಎಚ್ಚರ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಸಂಪತ್ತು ಉಂಟು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯೂ ಖಂಡಿತವಾಗಿಯೂ ಉಂಟು. ಮಕ ನಕ್ಷತ್ರ ಸಿಂಹರಾಶಿ, ಜನ್ಮತಾರೆ ಇದು. ನಿಮ್ಮ ನಕ್ಷತ್ರವನ್ನು ಹೇಳಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಳ್ಳಿ, ಇಲ್ಲ ಮನೆಯಲ್ಲೂ ಜಪ ಮಾಡ್ಬೋದು. ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ತಡೆಗಳೂ ಉಂಟು, ಅಷ್ಟೊಂದು ಶುಭವಾಗಿದೆ ಅಂತ ಹೇಳುವಂತಿಲ್ಲ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಪರಮ ಮಿತ್ರಧಾರೆಯು, ಕಾರ್ಯಗಳಲ್ಲಿ ಅಡೆತಡೆಯೂ ಉಂಟು. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, ಮಿತ್ರಧಾರೆ, ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ತಡೆಗಳಿದೆ, ಅದನ್ನೆಲ್ಲ ಸರಿ ಮಾಡಿಕೊಳ್ಳೋಣ. ಉತ್ತರ ನಕ್ಷತ್ರ ಕನ್ಯಾ ರಾಶಿ 2, 3, 4ನೇ ಪಾದಗಳು, ಮಿತ್ರಧಾರೆ ಇದೆ, ಆದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ಗಮನ ಕೊಡಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಟೆನ್ಷನ್ ಉಂಟು, ರೋಗ ವೃದ್ಧಿ ಉಂಟು, ಮಾತ್ರೆಗಳನ್ನ ಸರಿಯಾಗಿ ತಗೊಳ್ಳಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಅನುಕೂಲವು, ಆದರೆ ರೋಗ ವೃದ್ಧಿ ಉಂಟು, ಆದ್ದರಿಂದಾಗಿ ಆರೋಗ್ಯದ ಕಡೆಯೇ ಹೆಚ್ಚಾಗಿ ಗಮನ ಕೊಡಬೇಕು. ಚಿತ್ತಾ ನಕ್ಷತ್ರ ತುಲಾ ರಾಶಿ, ನಿಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗುತ್ತದೆ, ಶರೀರ ಆರೋಗ್ಯವೂ ಹೆಚ್ಚಾಗುತ್ತದೆ, ಚೇತರಿಸ್ಕೊಳ್ತೀರಾ. ಸ್ವಾತಿ ನಕ್ಷತ್ರ ತುಲಾರಾಶಿ, ಅಷ್ಟೊಂದು ಅನುಕೂಲವಿಲ್ಲ, ಎಚ್ಚರದಿಂದ ನಡ್ಕೊಳ್ಳೋಣ. ವಿಶಾಖ ನಕ್ಷತ್ರ ತುಲಾರಾಶಿ, ಕ್ಷೇಮವು ಸುಖವೂ ಉಂಟಾಗುತ್ತೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಕ್ಷೇಮವು ಶತ್ರುನಾಶವೂ ಉಂಟು, ಆದ್ದರಿಂದಾಗಿ ಎಲ್ಲ ಕಾರ್ಯಗಳಲ್ಲೂ ಜಯ ಉಂಟು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ,
ವಿಪತ್ತಿದೆ, ಮಳೆ ಬೇರೆ ಬಿದ್ದಿದೆ, ನಮ್ಮ ಟೈಮು ಹಿಂಗಿದೆ, ಏಟು ಗಾಯಗಳೆಲ್ಲ ಆಗುತ್ತದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಸಂಪತ್ತು ಹಣಕಾಸಿನ ವರಮಾನ ಹೆಚ್ಚಾಗುತ್ತದೆ. ಅದರ ಪ್ರಯತ್ನಗಳನ್ನು ನೀವು ಮಾಡಬಹುದು. ಶತ್ರುಗಳ ಕಾಟವು ಇವತ್ತು ಏನು ಇರೋದಿಲ್ಲ. ಅವರು ಏನಾದ್ರು ಮಾಡೋಕ್ಕೆ ಹೋದರೆ ನಿಮಗೆ ಅನುಕೂಲ ಆಗುತ್ತೆ. ಮೂಲ ನಕ್ಷತ್ರ ಧನುಸು ರಾಶಿ, ಜನ್ಮತಾರೆಯು ಕಾರ್ಯವಿಘ್ನವೂ ಉಂಟು. ಸ್ವಲ್ಪ ಚೇತರಿಸಿಕೊಳ್ಳೋದೇ ಉತ್ತಮ. ಸುತ್ತಮುತ್ತ ನೋಡಿ, ಸಮಯ ನೋಡಿ ನಿಮ್ಮ ಕಾರ್ಯಗಳನ್ನು ಮಾಡಬೇಕು. ಇಲ್ಲ ಅಂತಂದರೆ ಸೋಲು ಉಂಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಖಂಡಿತ ದೇವರೇ ಮಿತ್ರರಾಗಿ ನಿಮ್ಮ ಜೊತೆ ಇದ್ದಾರೆ. ಕಾರ್ಯ ವಿಘ್ನವಾದರೂ ಅದು ಆಗುವಂಥದ್ದೇ ಇಲ್ಲ, ಆದ್ದರಿಂದ ಹಂಗಾಗುತ್ತೆ ಅಂತ ತಿಳ್ಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ, ಮಿತ್ರತ್ವ ಉಂಟು. ಆದರೂ ಕಾರ್ಯಗಳಲ್ಲಿ ವಿಘ್ನ ಇರೋದರಿಂದ ಇವತ್ತು ಪ್ರಾರಂಭ ಮಾಡುವಂಥದ್ದನ್ನು ಇವತ್ತು ಬೇಡ. ಅದೇ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ 2, 3, 4ನೇ ಪಾದಗಳು, ಮಿತ್ರತ್ವ ಇದೆ, ಅಭಿವೃದ್ಧಿಯನ್ನು ಕೊಡುತ್ತದೆ. ಹೆಚ್ಚಾಗಿ ನೀವೇನು ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ. ನೀವು ಖಂಡಿತವಾಗಿಯೂ ದೇವರ ಪ್ರಾರ್ಥನೆಯಲ್ಲಿ ಮನಸ್ಸು ಕೊಡಿ. ಈ ಉತ್ತರಾಷಾಢ ನಕ್ಷತ್ರ ಅನ್ನೋದು 2 ಥರ ಇರುತ್ತದೆ. ಒಂದು ಧನುಸು ರಾಶಿಯಲ್ಲಿ, ಉಳಿದ ಭಾಗ ಮಕರ ರಾಶಿಯಲ್ಲಿ. ಧನುಸು ರಾಶಿಯಲ್ಲಿ 1ನೇ ಪಾದ ಅಂದರೆ ಕ್ವಾರ್ಟರ್ ಪಾರ್ಟ್, ಮುಕ್ಕಾಲು ಭಾಗ ಮಕರ ರಾಶಿಯಲ್ಲಿರುತ್ತದೆ. ಈ ರೀತಿ ನೋಡಿದ್ರೆ ನೆಕ್ಸ್ಟ್ ನಾವು ನೋಡುವಂಥದ್ದು ಶ್ರವಣ ನಕ್ಷತ್ರ ಮಕರ ರಾಶಿ. ಇದರಲ್ಲಿ ಜನನವಾದ ನಿಮಗೆ ಟೆನ್ಷನ್ ಇದೆ, ರೋಗ ಭಯವಿದೆ, ಸರಿಯಾಗಿ ಇಲ್ಲ, ನಿಧಾನವಾಗಿ ಕಾರ್ಯಗಳನ್ನ ಮಾಡಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಅನುಕೂಲ, ರೋಗ ಭಯ ಅಂದರೆ ಒಂದು ಕಡೆ ಅನುಕೂಲ ಅಂದರೆ ಇನ್ನೊಂದು ಕಡೆ ಆರೋಗ್ಯದಲ್ಲಿ ಗಮನ ಕೊಡಿ. ಖುಷಿಗೆ ನಾವು ಏನಾದ್ರು ತೊಗೊಳ್ತೀವಿ ಅದು ಇವತ್ತು ನೋಡ್ಕೊಡಿ. ಧನಿಷ್ಠ ಕುಂಭರಾಶಿ, ಅನುಕೂಲವು ಲಾಭವೂ ಉಂಟು, ಶುಭದಿನವಾಗಿದೆ. ಇದು ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ ಅನುಕೂಲ. ಶತಭಿಷ ನಕ್ಷತ್ರ ಕುಂಭರಾಶಿ, ಪ್ರತ್ಯೇಕ ತಾರೆ, ಲಾಭ ಎಲ್ಲವೂ ಕೂಡಿ ಬರುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಕ್ಷೇಮ ಉಂಟು, ಲಾಭವೂ ಇದೆ, ಹಂಗಾಗಿ ಅನುಕೂಲಕರವಾಗಿದೆ ನಿಮಗೆ. ಅದೇ ಸಮಯದಲ್ಲಿ ಪೂರ್ವ ಭಾದ್ರಪದ ನಕ್ಷತ್ರ 4ನೇ ಪಾದ ಮೀನರಾಶಿ, ಕ್ಷೇಮವಿದೆ, ಆದರೆ ಧನಹಾನಿ ಇದೆ. ಹಂಗಾಗಿ ಹಣಕಾಸಿನ ವ್ಯವಹಾರ ಮಾಡೋದಕ್ಕೆ ಇವತ್ತು ಬೇಡ ಅಂತಾನೆ ನಮ್ಮ ಅಡ್ವೈಸ್. ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿ, ವಿಪತ್ತು ಉಂಟು, ಧನಹಾನಿ ಉಂಟು, ಶುಭದಿನವಾಗಿ ನಿಮಗೆ ಕಾಣಿಸಲಿಲ್ಲ. ಕೇರ್ತವನ್ನು ಮಾಡಿ, ನಡೆಯೋದು ಕೂಡ ಎಚ್ಚರವಾಗಿರಲಿ. ರೇವತಿ ನಕ್ಷತ್ರ ಮೀನರಾಶಿ, ಸಂಪತ್ತು, ಧನಹಾನಿ ಎಲ್ಲ ಉಂಟು. ಇದು 2 ಥರನೇ ಇರುತ್ತದೆ. ಒಂದು ಕಡೆ ಲಾಭ ಅಂದರೆ ಇನ್ನೊಂದು ಕಡೆ ನಷ್ಟ. ಹಾಗಾಗಿ ನಾವು ಕೇರ್ ತಗೊಂಡ್ರೆ ಅದನ್ನೆಲ್ಲ ಸರಿ ಮಾಡಬಹುದು. ನಿಮ್ಮ ಕೈಲಿದೆ ಎಲ್ಲವೂ. ದೇವರ ಅನುಗ್ರಹ ಎಲ್ಲರಿಗೂ ಸಿಗಲಿ. ಪ್ರಾರ್ಥನೆ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.